ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರೂ ಒಳ್ಳೆಯದಾಗಲಿ. ಇವರೇ ಸಪ್ತ ಚಕ್ರಗಳ ಸಾಧನೆ, ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಯೋಗ ಸಾಧನೆ ಅಥವಾ ಕುಂಡಲಿನಿ ಯೋಗ ಸಾಧನೆ. ನಮ್ಮ ಶರೀರದಲ್ಲಿ ಸಪ್ತಚಕ್ರಗಳು ಇರುತ್ತೆ ಅಂತ ಸಾಕಷ್ಟು ಮಂದಿ ನಿಮಗೆ ಗೊತ್ತಿರುತ್ತೆ. ಇದರಲ್ಲಿ ಈಗಾಗಲೇ ನಾನು ಮೂಲಾಧಾರ ಚಕ್ರದ ಬಗ್ಗೆ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಹಾಗೆ ಸ್ವಾಧಿಷ್ಠಾನ ಚಕ್ರದ ಬಗ್ಗೆನೂ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಹಿಂದೆ ನೀವು ನೋಡಿದ್ರೆ ಅದು ಗೊತ್ತಾಗುತ್ತೆ. ನಿನ್ನೆ ಮೊನ್ನೆ ಅಂದರೆ ಹಿಂದಿನ ವಿಡಿಯೋಗಳನ್ನು ನೋಡಿ. ಈ ವಿಡಿಯೋ ಈಗ ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದು ಮಣಿಪೂರಕ ಚಕ್ರ, ಮಣಿಪುರ ಅಥವಾ ಮಣಿಪೂರಕ ಚಕ್ರ ಅಂತ ಇದನ್ನು ನಾವು ಕರಿತೀವಿ. ನಮ್ಮ ಶರೀರದಲ್ಲಿ ಚಕ್ರಗಳು ಆಧ್ಯಾತ್ಮಿಕ, ವೈಜ್ಞಾನಿಕ ಏನು ಒಂದು ನಮ್ಮ ಶರೀರದಲ್ಲಿ ವೈಜ್ಞಾನಿಕ ಅಂದರೆ ವಿಜ್ಞಾನ, ಆಧ್ಯಾತ್ಮಿಕ ಅಂದರೆ ಪಾರಮಾರ್ಥಿಕ ಸಾಧನೆ. ಹಳೆಯ ಕಾಲದಲ್ಲಿ ಋಷಿಮುನಿಗಳು, ಯೋಗಿಗಳು, ಸಿದ್ಧರು, ತಪಸ್ವಿಗಳು ಏನು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ, ತಪಸ್ಸಾಧನೆ, ಯೋಗ ಸಾಧನೆ, ಅದನ್ನು ನಾವು ಆಧ್ಯಾತ್ಮಿಕ ಸಾಧನೆ, ಪಾರಮಾರ್ಥಿಕ ಸಾಧನೆ, ಯೋಗ ಸಾಧನೆ ಇತ್ಯಾದಿಯಲ್ಲಿ ಕರೀತಾರೆ. ಆದರೆ ವಿಜ್ಞಾನ ಏನು, ವೈಜ್ಞಾನಿಕ ಅಂದರೆ ಅದು ಕೂಡ ಅಷ್ಟೇ. ಶರೀರದಲ್ಲಿ ನಮ್ಮ ನರ್ವ್ ಸಿಸ್ಟಮು, ಮೂಳೆಗಳು, ಮಾಂಸ, ರಕ್ತ, ಕಿಡ್ನಿ, ಸಣ್ಣ ಕರಳು, ದೊಡ್ಡ ಕರಳು, ಹೃದಯ, ಶ್ವಾಸಕೋಶ, ಗಂಟಲು, ಕಣ್ಣು, ಕಿವಿ, ಮೂಗು, ಬಾಯಿ, ಮೆದುಳು, ಇದನ್ನೆಲ್ಲ ಅಧ್ಯಯನ ಮಾಡೋದು ಅಥವಾ ಸಂಶೋಧನೆ ಮಾಡೋದು, ಆನಂತರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋದು. ಆಮೇಲೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ, ಶರೀರದಲ್ಲಿ ಎಲ್ಲಿಯಾದರೂ ಪ್ರಾಬ್ಲಮ್ಗಳು ಬಂದರೆ ಅದನ್ನು ಆಪ್ರೇಷನ್ ಮಾಡೋದು ಅಥವಾ ಅದನ್ನು ವಾಸಿ ಮಾಡೋದು, ಇದೆಲ್ಲ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದ್ದೀವಿ ಡಾಕ್ಟರುಗಳು, ವೈದ್ಯಕೀಯವಾಗಿ ಅಂತ ಅವ್ರು ಹೇಳ್ಕೊತಾರೆ. ಆಧ್ಯಾತ್ಮದಲ್ಲಿ ಏನು ಹೇಳ್ತಾರೆ, ನಾವು ಚಕ್ರಗಳು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಇತ್ಯಾದಿ ಆಧ್ಯಾತ್ಮದಲ್ಲಿ ಹೇಳ್ತಕ್ಕಂಥದ್ದು. ಆದರೆ ಎರಡೂ ಒಂದೇ. ಎರಡೂ ಕೈ ಸೇರಿದ್ರೆ ಚಪ್ಪಾಳೆ, ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ. ಒಂದು ಕೈನಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗುತ್ತಾ? ಹಾಗಲ್ಲ. ಅದಕ್ಕೆ ಆಧ್ಯಾತ್ಮ, ವಿಜ್ಞಾನ, ವಿಜ್ಞಾನ, ಆಧ್ಯಾತ್ಮ. ವಿಜ್ಞಾನ ಹುಟ್ಟಿರೋದು ಆಧ್ಯಾತ್ಮದಿಂದ, ಅದೇ ಆಧ್ಯಾತ್ಮ ವಿಜ್ಞಾನದಿಂದ ಹುಟ್ಟಿಲ್ಲ. ಇದನ್ನೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಈಗಾಗಲೇ ನಾನು ಸಪ್ತಚಕ್ರಗಳ ಬಗ್ಗೆ, ಕುಂಡಲಿನಿ ಯೋಗ ಸಾಧನೆ ಬಗ್ಗೆ ಒಂದು 2-3 ಸಾರಿ ವಿಡಿಯೋಗಳು ಹಾಕಿದ್ದೀನಿ. ಅದರಲ್ಲಿ ಈಗ ರೀಸೆಂಟಾಗಿ ಮೂಲಾಧಾರ ಚಕ್ರದ ಬಗ್ಗೆ ಹೇಳಿದ್ದೀನಿ, ಸ್ವಾಧಿಷ್ಠಾನ ಚಕ್ರ ಬಗ್ಗೆ ಹೇಳಿದ್ದೀನಿ. ಆದರೆ ಹಂಗಂತದು ಪೂರ್ಣ ಪ್ರಮಾಣದಲ್ಲ, ಓನ್ಲಿ ಹೆಡ್ಲೈನ್ಸು ಅಥವಾ ಸ್ವಲ್ಪ ಮಟ್ಟಿಗೆ. ಏಕಾಏಕಿ ನಾನು ಆ ಕ್ಲಾಸ್ ತೊಗೊಂಡ್ರೆ ತುಂಬ ಟೈಮ್ ಆಗುತ್ತೆ, ಗಂಟೆಗಳಾಗುತ್ತೆ ಮುಗಿಯೋಕ್ಕೆ. ತುಂಬ ವಿಚಾರಗಳಿರುತ್ತೆ, ಅದರಲ್ಲಿ ತುಂಬ ನಾವು ಹೇಳೋಂಥದ್ದು ಇರುತ್ತೆ. ಅದನ್ನೆಲ್ಲ ಹೇಳಬೇಕಾಗುತ್ತೆ ವಿವರವಾಗಿ ಹೇಳಬೇಕಂದ್ರೆ ತುಂಬ ಪೇಷನ್ಸ್ ಬೇಕು. ನಾನೇನೋ ಹೇಳ್ಬಿಡ್ತೀನಿ, ಪಾಠ ಮಾಡಿಬಿಡ್ತೀನಿ, 1 hour 2 hour 3 hour ಬೇಕಾದರೂ ವೀಡಿಯೋ, ಒಂದು ಸಿನಿಮಾ ಥರ, ಸೀರಿಯಲ್ ಥರ. ಆದರೆ ನೀವು ಕೂತ್ಕೊಂಡು ಕೇಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ 20 ನಿಮಿಷ ಸ್ವಲ್ಪ ಒಂದೊಂದು ಹಂತದಲ್ಲಿ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಮುಂದೆ ಈ ವಿಡಿಯೋಗಳ ಬಗ್ಗೆ ನೋಡಿ, ಇನ್ನೂ ಕುಂಡಲಿನಿ ಯೋಗ ಸಾಧನೆ ಬಗ್ಗೆ, ಸಪ್ತಚಕ್ರಗಳ ಬಗ್ಗೆ ನೋಡಿ. ಆವಾಗ ಇನ್ನೂ ನಿಮ್ಗೆ ಹೆಚ್ಚಾಗಿ ಇದ್ರ ಬಗ್ಗೆ ಅರ್ಥ ಆಗುತ್ತೆ. ಆದರೆ ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ಇಷ್ಟೇನಾ ಅಂತ ಅಂದ್ಕೊಂಡ್ರೆ ಅದು ಪ್ರಯೋಜನ ಆಗೋಲ್ಲ. ಯಾವಾಗೂ ಒಬ್ಬ ಗುರುಗಳದ್ದು ಸಂಪೂರ್ಣವಾಗಿ ಅವ್ರು ಏನೆಲ್ಲ ವೀಡಿಯೋಗಳಾಗ್ತಾರೆ, ಆ ಸಬ್ಜೆಕ್ಟ್ ಬಗ್ಗೆ, ಆ ವಿಚಾರದ ಬಗ್ಗೆ ಎಷ್ಟೆಲ್ಲ ವೀಡಿಯೋಗಳಾಗ್ತಾರೆ, ಎಷ್ಟೋ ಪಾರ್ಟ್ಗಳಾಗ್ತಾರೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಇವೆಲ್ಲ ನೋಡಿದಾಗಲೇ ಪ್ರಾರಂಭದಿಂದ ಕೊನೆಯವರೆಗೂ ಒಂದು ಕ್ಲಾರಿಟಿ ಬರುತ್ತೆ, ಒಂದು ಅರ್ಥ ಆಗುತ್ತೆ. ಇಲ್ಲೇನಾಗಿದ್ದಪ್ಪ ಅಂದರೆ ಏನೋ ಟೈಮ್ ಪಾಸ್ಗೆ ಕೆಲವರು ಈ ವಿಡಿಯೋಗಳು ನೋಡ್ತಾರೆ, ಇನ್ನು ಕೆಲವರು ಏನೋ ಕಲ್ಯಾಣ ಅಂತ ಇನ್ನು ಕೆಲವ್ರು ನೋಡ್ತಾರೆ, ಇನ್ನು ಕೆಲವರು ಎಣ್ಣೆ ಹೊಡ್ಕೊಬಿಟ್ಟು, ತಿನ್ಕೊಬಿಟ್ಟು, ಕುಡ್ಕೊಬಿಟ್ಟು, ಯಾವುದೋ ಬಿಟ್ಟಿ ಭಾಗ್ಯದ ಇಂಟರ್ನೆಟ್ಟು, ಯಾವುದೋ ಬಿಟ್ಟಿ ಭಾಗ್ಯ ಯಾರ್ದೋ ಫೋನ್ ಕದ್ಕೊಂಡು ಬಂದಿರ್ತಾರೆ. ಅವ್ರು ಅಲ್ಲಿ ಇಲ್ಲಿ ಎಡ್ಡಾದಿಡ್ಡಿಗೆ ಓಡಾಡ್ತಿರ್ತಾರೆ. ನೀವು ನೋಡಿರ್ಬೋದು ಆ ರೋಡುಗಳಲ್ಲಿ ಅಲ್ಲೇ ತಿನ್ಕೊಂಡು ಕುಡ್ಕೊಂಡು, ಆ ಸೋಂಬೇರಿ ಕಟ್ಟಿಗಳೆಲ್ಲ ಅವರು ಇವರ ಜೊತೆ ಗುಂಪು ಸೇರಿಕೊಂಡು ಹಾಳಾಗಿ ಹೋಗಿರ್ತಾರೆ. ಅಂಥ ಅಯೋಗ್ಯರು ಬರ್ತಾರೆ ಇಲ್ಲಿ.
ಅವ್ರು ಇನ್ನೇನು ವೀಡಿಯೋ ನೋಡಲ್ಲ, ಒಂಚೂರು ಕೂಡ ವೀಡಿಯೋ ನೋಡಲ್ಲ. ಸುಮ್ಮನೆ ಗುರುಗಳು ನಾವು ಕಾಣಿಸಿದ್ರಾ ಒಂದು ಬ್ಯಾಡ್ ಕಾಮೆಂಟ್ ಮಾಡೋದು, ಒಂದು ನೆಗೆಟಿವ್ ಕಾಮೆಂಟ್ ಮಾಡೋದು, ಇನ್ನೊಂದು ಕಡೆ ಹೋಗೋದು, ಇನ್ನೊಂದು ವೀಡಿಯೋ ನೋಡೋದು, ಅಲ್ಲೇ ಒಂದು ನೆಗೆಟಿವ್ ಕಾಮೆಂಟು. ಅವರೆಲ್ಲ ಕಡೆ ನೆಗೆಟಿವ್ ಕಾಮೆಂಟ್ಗಳು ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರ ಬಾಯಿನಲ್ಲಿ, ಅವ್ರ ಶರೀರದಲ್ಲಿ, ಅವ್ರ ಮೈಯಲ್ಲಿ, ಕೈಯಲ್ಲಿ, ಕಣ್ಣುಗಳಲ್ಲಿ, ಮೆದುಳಲ್ಲಿ ಎಲ್ಲ ಅದೇ ಗಬ್ಬುನಾದ ನಾರ್ತಾ ಇರುತ್ತೆ. ಗಬ್ಬುನಾಥ ಅಂಥ ಅವಿವೇಕಗಳು, ಅಜ್ಞಾನಿಗಳು, ಪಾಪಿಗಳಿರ್ತಾರೆ, ನೀಚ ನಿಕೃಷ್ಟರು. ಅವ್ರ ವಿಚಾರ ನಮಗೆ ಬೇಡ. ಇಲ್ಲಿ ಎಲ್ಲ ರೀತಿಯಲ್ಲೂ ಇರ್ತಾರೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ನೀವು ಇಲ್ಲಿ ಯಾರು ಬುದ್ಧಿವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ, ಸತ್ಯವಂತರಿದ್ದಾರೆ, ಆಧ್ಯಾತ್ಮದಲ್ಲಿ ಆಸಕ್ತಿ ಇದೆ, ಕಲಿಬೇಕನ್ನೋ ಆಸಕ್ತಿ ಇದೆ, ಜೀವನದಲ್ಲಿ ಮೇಲೆ ಬರಬೇಕು, ಉದ್ಧಾರ ಆಗಬೇಕಂತ ಸ್ವಲ್ಪ ಆಲೋಚನೆ ಮಾಡ್ತಾರೆ, ಅವ್ರಿಗೆ ಈ ಪಾಠಗಳು ಅರ್ಥ ಆಗುತ್ತೆ. ಒಂದು ಅರ್ಧ ಗಂಟೆ ಅಲ್ಲ, 1 ಗಂಟೆ ಬೇಕಾದ್ರೂ ಕೂರ್ತಾರೆ ತಾಳ್ಮೆಯಿಂದ. ಅಂಥವ್ರು ನನಗೆ ನಂಬಿಕೆ ಇದೆ ಅಂಥವ್ರ ಮೇಲೆ. ಅಂಥವ್ರಿಗಾಗಿ, ಅಂಥ ಒಳ್ಳೆಯವ್ರಿಗಾಗಿ ಈ ವಿಡಿಯೋಗಳು ನಾನು ಮಾಡ್ತಾ ಇರೋದು. ಆದರೆ ಈ ಜಗತ್ತಿನಲ್ಲಿ ಎಲ್ಲಿ ನೋಡಿದ್ರೂ, ಎಲ್ಲಿ ಕಾಲಿಟ್ರೆ ಅದು ರೈಲ್ವೆ ಸ್ಟೇಷನ್ ಇರಲಿ, ಬಸ್ ಸ್ಟ್ಯಾಂಡ್ ಇರಲಿ, ಮಾರ್ಕೆಟ್ ಇರಲಿ, ಇನ್ನೆಲ್ಲೋ ಇರಲಿ, ಅಕ್ಕಪಕ್ಕ ಮನೆಗಳಿರಲಿ, ಆಫೀಸ್ ಇರಲಿ, ಇನ್ಯಾವುದೋ ಇರಲಿ, ನೀಚ ನಿಕೃಷ್ಟರೆ 9 ಜನ ಇರ್ತಾರೆ, ಯಾರೋ ಒಳ್ಳೆಯವರೊಬ್ಬರೇ ಇರ್ತಾರೆ. ಅಂಥವ್ರ ಮಧ್ಯೆ ಯಾರೋ ಒಳ್ಳೆಯವರು, ಅದು ನಿಮ್ಮಂಥವರೇ ಇರ್ಬೋದು, ನೀವೇ ಇರ್ಬೋದು, ಒಳ್ಳೆಯವರು ಸಿಕ್ಕಾಕೊಳ್ತಾರೆ ಕೆಟ್ಟವ್ರ ಮಧ್ಯೆ. ಅವ್ರು ನರಳ್ತಾ ಇರ್ತಾರೆ. ಆ ಕೆಟ್ಟವರಿಂದ ಒಳ್ಳೆಯವ್ರನ್ನ ಬಿಡುಗಡೆ ಮಾಡಬೇಕಲ್ಲ, ಅದಕ್ಕಾಗಿ ನಾನು ಮಾಡ್ತಕ್ಕಂಥ ಪಾಠಗಳು ಇರೋದು. ಅಂಥವ್ರಿಗಾಗಿ ನಾನು ಹೆಚ್ಚಾಗಿ ಪಾಠಗಳು ಮಾಡೋದು. ಒಳ್ಳೆಯವರ ರಕ್ಷಣೆಗಾಗಿ, ಒಳ್ಳೆಯವ್ರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಲಿಕ್ಕಾಗಿ, ಅವ್ರಿಗೊಂದು ಒಳ್ಳೆಯ ಮಾರ್ಗ ತೋರಿಸ್ಲಿಕ್ಕಾಗಿ ನಾನು ಪಾಠ ಮಾಡ್ತೀನಿ. ಅದಕ್ಕಾಗಿ ಆನ್ಲೈನ್ ಕ್ಲಾಸಸ್ ಇಲ್ಲಿರುತ್ತೆ. ಅದಕ್ಕೆ ಸೇರ್ಕೋಬೋದು, ಹೆಚ್ಚಾಗಿ ನೀವು ಕಲಿಬೋದು. ಇದು ಪಾರಮಾರ್ಥಿಕ ಸಾಧನೆ. ಸಾಕ್ಷಾತ್ ಆ ಗಣಪತಿ ಶಕ್ತಿಯಿಂದ, ಕುಮಾರಸ್ವಾಮಿ ಶಕ್ತಿಯಿಂದ, ಓಂ ಶ್ರೀ ಬ್ರಾಹ್ಮಿ ಶಕ್ತಿ, ಹರಶಕ್ತಿ, ಶಿವಶಕ್ತಿಯಿಂದ, ಸಚಂದ್ರಾದಿ ದೇವತೆಗಳ ಶಕ್ತಿಯಿಂದ, ಎಲ್ಲ ಸದ್ಗುರು ಮಹಾಶಕ್ತಿವರೆಗೂ, ಹಾಗೆ ನಮ್ಮ ಮಾತಾಪಿತಾ ಪೂರ್ವಶಕ್ತಿಯಿಂದ ಈ ಪ್ರಕೃತಿ ಶಕ್ತಿವರೆಗೂ ಯಾರ್ಯಾರು ನಂಬ್ಕೊಂಡಿದ್ದಾರೆ ಈ ಶಕ್ತಿಗಳನ್ನು, ಅಂಥ ಒಳ್ಳೆಯವರಿಗೋಸ್ಕರ ನಾನು ವೀಡಿಯೋಗಳು ಮಾಡ್ತಾಯಿರೋದು. ಗೊತ್ತಾಯ್ತಲ್ಲ? ಈ ವಿಡಿಯೋಗಳು ಒಳ್ಳೆಯವ್ರಿಗೆ ತಲುಪಬೇಕು. ಸಾಧ್ಯವಾದರೆ ನೀವು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿಕ್ಕೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಲೈಕ್ ಮಾಡೋದು ಲಾಸ್ಟಲ್ಲಿ ಮರಿಬೇಡಿ. ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ನಾನು ನಿಮಗೆ ಇವತ್ತು ಮಣಿಪುರ ಚಕ್ರ ಪಾಠ ಮಾಡ್ತೀನಿ. ಮಣಿಪುರ ಚಕ್ರದ ಬಗ್ಗೆ ನಾನು ಪಾಠ ಮಾಡ್ತೀನಿ. ಈಗಾಗಲೇ ಸ್ವಾದಿಷ್ಟಾನ, ಅದಕ್ಕಿಂತ ಹಿಂದೆ ಮೂಲಾಧಾರ ಹಾಕಿದ್ದೀನಿ, ಅವು ನೋಡಿ. ಇವರ ಮಣಿಪುರಕ್ಕಂದರೆ ನಮ್ಮ ಸಣ್ಣ ಕರುಳು, ದೊಡ್ಡ ಕರುಳು ಭಾಗ, ಅಂದರೆ ನಾವು ಹೊಟ್ಟೆ ಅಂತೀವಿ ನೋಡ್ರಿ. ಮೊದಲು ನಾವು ಊಟ ತಿಂದರೆ ಗಂಟಲು ಮುಖಾಂತರ ಜಠರಕ್ಕೆ ಹೋಗುತ್ತೆ. ಜಠರ ಇಲ್ಲಿರುತ್ತೆ ಎದೆ ಭಾಗದಲ್ಲಿ, ಇನ್ನು ಸ್ವಲ್ಪ ಕೆಳಗೆ. ಇಲ್ಲೇ ಹೃದಯ ಇರುತ್ತೆ, ಶ್ವಾಸಕೋಶ ಇರುತ್ತೆ. ಆಮೇಲೆ ಕೆಳಗಡೆ ಯಕೃತ್ ಇರುತ್ತೆ, ಮೇದೋಜೀರಕ ಇವೆಲ್ಲ ಇರ್ತದೆ. ಆಮೇಲೆ ಸಣ್ಣ ಕರುಳು, ದೊಡ್ಡ ಕರುಳು ಇರುತ್ತೆ. ಮೊದಲು ಇಲ್ಲೇನಿದೆ ಜಠರ ಇದೆ, ಅದರಲ್ಲಿ ನಾವು ತಿಂದ ಆಹಾರ ಅಲ್ಲಿರುತ್ತೆ. 4 ಅವರ್ 5 ಅವರ್ ಆದಮೇಲೆ ಅದು ಸಂಪೂರ್ಣವಾಗಿ ಜೀರ್ಣ ಆಗಿ ಸಣ್ಣ ಕರುಳಿಗೆ ಹೋಗುತ್ತೆ. ಸಣ್ಣ ಕರುಳಲ್ಲಿ ಏನು ಕೆಲಸ ಇರುತ್ತಂದರೆ, ಈ ಆಹಾರ ಜೀರ್ಣ ಆಗಿರುತ್ತಲ್ಲ, ಅದರಲ್ಲಿರ್ತಕ್ಕಂಥ ಪ್ರೋಟೀನ್ಸು, ಮಿನರಲ್ಸು, ವಿಟಮಿನ್ಸ್ ಎಲ್ಲ ತಗೊಳುತ್ತೆ. ಅದನ್ನು ತಗೊಂಡು ಸಣ್ಣ ಕರುಳು ಗೋಡೆನಲ್ಲಿ ರಕ್ತನಾಳಗಳಿರುತ್ತೆ, ಅದು ಹೀರ್ಕೊಳ್ಳುತ್ತೆ. ಆ ರಕ್ತನಾಳಗಳು ಮುಖಾಂತರ ಅದು ಹೊರಗಡೆ ಹೋಗುತ್ತೆ, ರಕ್ತದಲ್ಲಿ ಮಿಕ್ಸ್ ಆಗುತ್ತೆ. ಅಲ್ಲಿಂದ ಹೋದರೆ ಅದು ನರಗಳು, ನಾಡಿಗಳು, ಮೂಳೆ ಎಲ್ಲ ಕಡೆಯಿಂದ ಒಂದು ಶಕ್ತಿನ ಪಡ್ಕೊಳ್ಳುತ್ತೆ. ಯಾವುದು? ಈ ನರ್ವ್ ಸಿಸ್ಟಮ್, ನಾಡಿಗಳು ಶಕ್ತಿ ಪಡ್ಕೊಂಡು ಈ ಆಹಾರವನ್ನು ಬೇರೆ ರೀತಿ ಪರಿವರ್ತನೆ ಮಾಡುತ್ತೆ. ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡುತ್ತೆ. ನೀವು ಕೇಳಿರ್ಬೋದು, ಎಲ್ಲಾದರೂ ಅಡ್ಮಿಟ್ ಆದರೆ, ಯಾರಾದರೂ ಪೇಷಂಟ್ ಆಗಿಬಿಟ್ಟು ಆಕ್ಸಿಡೆಂಟ್ ಆಗೋ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗೋ, ಇನ್ನೇನೋ ವೀಕ್ ಆಗಿಬಿಟ್ಟು ಸುಸ್ತಾಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಒಂದು ಬಾಟಲಲ್ಲಿ ನೀರಿರುತ್ತೆ, ಅದನ್ನು ಗ್ಲೂಕೋಸ್ ಬಾಟಲ್ ಅಂತೀರ. ಅದಕ್ಕೆ ಸೂಜಿ ಹಾಕಿ, ಪೈಪ್ ಹಾಕಿ ನಿಮಗೆ ಚುಚ್ಚಿ ಬಿಡ್ತಾರೆ ಶರೀರಕ್ಕೆ. ಯಾಕಪ್ಪ ಆ ರೀತಿ ಅಂದರೆ, ನೀವು ಆಹಾರ ಮಾಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ, ಯಾವುದೇ ಆಹಾರ. ಅಂಥ ಟೈಮಲ್ಲಿ ನೀವು ಸುಸ್ತಾಗೋಗಿರ್ತೀರ, ವೀಕಾಗೋಗಿರ್ತೀರ, ಹೇಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಅವಾಗ ಈ ಗ್ಲೂಕೋಸ್ ಬಾಟಲ್ ಹಾಕ್ತಾರೆ. ಅದು ಹಾಕ್ಬಿಟ್ರೆ ನಮ್ಮ ಶರೀರಕ್ಕೆ ಅದು ಹೋಗುತ್ತೆ. ಅದು ನೋಡೋಕ್ಕೆ ಒಳ್ಳೆ ಎಳೆನೀರು ಥರನಲ್ಲ, ಶುದ್ಧವಾದ ನೀರು ಥರ, ಮಿನರಲ್ ವಾಟರ್ ಥರ ಇರುತ್ತೆ. ಅದರಲ್ಲಿ ಏನಿರುತ್ತೆ ಏನೂ ಕಾಣಲ್ಲಲ್ಲ ನಮಗೆ. ಹೇಳ್ತೀನಿ ನಾನು ಅದರಲ್ಲಿ ಏನಿರುತ್ತೆ ಅಂತ. ನೋಡಿರಿ, ಅದರಲ್ಲಿ ಹಣ್ಣಿನ ಸಕ್ಕರೆ, ಫಲಸಕ್ಕರೆಗಳು, ಎಲ್ಲ ರೀತಿಯ ಹಣ್ಣುಗಳು, ಸಕ್ಕರೆ, ಅದು ಗ್ಲೂಕೋಸ್ ಅಂತೀವಿ. ಆ ಹಣ್ಣಿನ ರಸದ ಶಕ್ತಿ ಅಂತ ತಿಳ್ಕೊಬಿಡಿ ನೀವು, ಭಾಳ ನಿಮ್ಗೆ ಅರ್ಥ ಆಗೋಂಗಿದ್ರೆ. ಅದು ಗ್ಲೂಕೋಸ್ ಅಂತೀವಿ. ಅದೇ ಗ್ಲೂಕೋಸು ನಾವು ಆಹಾರ ಸೇವನೆ ಮಾಡಿದ್ರೆ
4 ಅವರ್ ಬೇಕು ಅದು ಜೀರ್ಣ ಆಗಿ ಈಚೆ ಬರೋಕ್ಕೆ, ಕರುಳುಗಳು ಸೇರೋಕ್ಕೆ, ರಕ್ತಕ್ಕೆ ಸೇರೋಕ್ಕೆ 4 ಅವರ್ ಬೇಕು ಆಹಾರ ಸೇರಿದ ಮೇಲೆ. ಆದರೆ ಇವರು ವೀಕಾಗಿ ಹೋಗಿರ್ತಾರೆ, ಸುಸ್ತಾಗಿ ಹೋಗಿರ್ತಾರೆ, ಆಕ್ಸಿಡೆಂಟ್ ಆಗಿರ್ತದೋ ಇನ್ನೇನಾಗಿರ್ತದೋ. ಇನ್ನು ಅವ್ರು ಆಹಾರ ತಿನ್ನೋದು ಯಾವಾಗ, ಆಹಾರ ಜೀರ್ಣ ಮಾಡ್ಕೊಳ್ಳೋದು ಯಾವಾಗ, ಅದು ಗ್ಲೂಕೋಸು ಶರೀರಕ್ಕೆ ಹೋಗೋದು ಯಾವಾಗ, ಶರೀರಕ್ಕೆ ಶಕ್ತಿ ಬರೋದು ಯಾವಾಗ, ತುಂಬ ಡಿಲೇ ಆಗುತ್ತೆ. ಅದರಲ್ಲೂ ಅವ್ರು ಸುಸ್ತಾಗಿ ಹೋಗಿದ್ದಾರೆ, ಏನೋ ಆಕ್ಸಿಡೆಂಟ್ ಆಗೋ ಇನ್ನೊಂದಾಗಿ ಏನೋ, ಅವರೆಲ್ಲಿ ಆಹಾರ ತಿಂತಾರೆ, ಎಲ್ಲಿ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ, ಆಗೋದಿಲ್ಲ. ಅದಕ್ಕೆ ನೇರವಾಗಿ ಹಣ್ಣಿನ ರಸ ಅಲ್ಲ, ಹಣ್ಣಿನ ರಸದಲ್ಲಿರುವ, ಹಣ್ಣುಗಳಲ್ಲಿರುವ ಸಕ್ಕರೆ, ಫಲ ಸಕ್ಕರೆ, ಅದನ್ನೇ ಗ್ಲೂಕೋಸ್ ಅಂತೀವಿ. ಅದರ ವಿಟಮಿನ್ಸ್, ಪ್ರೋಟೀನ್ಸು, ಮಿನರಲ್ಸು ಅದೆಲ್ಲ ಈ ಒಂದು ದ್ರಾವಕ ರೂಪದಲ್ಲಿರುತ್ತೆ, ಗ್ಲೂಕೋಸ್ ರೂಪದಲ್ಲಿ. ಅದನ್ನು ನಮಗೆ ನೇರವಾಗಿ ಪೈಪ್ಗಳಲ್ಲಿ ಶರೀರಕ್ಕೆ ಹಾಕ್ತಾರೆ. ಅಂದರೆ ಅದು ಜೀರ್ಣ ಆಗಬೇಕಾದ ಅಗತ್ಯ ಇಲ್ಲ, ಅದು ಆಲ್ರೆಡಿ ರೆಡಿಯಾಗಿದೆ, ರೆಡಿಯಾಗಿದೆ, ಇನ್ಸ್ಟಂಟ್ ರೆಡಿಯಾಗಿದೆ, ನೇರವಾಗಿ ನಮ್ಮ ಶರೀರಕ್ಕೆ ಹೋಗುತ್ತೆ, ನಮ್ಗೆ ಎನರ್ಜಿ ಬರುತ್ತೆ, ಸುಸ್ತಿರೋದು ನಿವಾರಣೆ ಆಗುತ್ತೆ, ಸುಸ್ತೆಲ್ಲ ಹೊರಟೋಗುತ್ತೆ, ಹಸಿವಾಗೋದಿಲ್ಲ. ಅದಕ್ಕೆ ಗ್ಲೂಕೋಸ್ ಹಾಕೋದು. ಈಗ ಅರ್ಥ ಆಯ್ತಾ? ಅದು ನಮ್ಮ ಸಣ್ಣ ಕರಳು ದೊಡ್ಡ ಕರಳಲ್ಲಿ ಆಹಾರ ಜೀರ್ಣ ಆಗಬೇಕು. ಇಲ್ಲಿ ಜಠರದಲ್ಲಿ ಆಹಾರ ಜೀರ್ಣ ಆಗಿರುತ್ತೆ, ಸಣ್ಣ ಕರಳು ದೊಡ್ಡ ಕರಳಿಗೆ ಹೋಗುತ್ತೆ, ಅಲ್ಲಿ 1-2 ಅವರ್ 3 ಅವರ್ನಲ್ಲೆಲ್ಲ ಈಚೆ ಬಂದು ಶರೀರಕ್ಕೆ ಸೇರಿಕೊಳ್ಳುತ್ತೆ, ಅದು ಗ್ಲೂಕೋಸ್. ಇಲ್ಲಿ ಆಗ್ತಾರದು ಗ್ಲೂಕೋಸ್, ಎರಡೂ ಒಂದೇ. ಆದರೆ ಇಲ್ಲಿ ಬೇಗನೆ ಸಿಗುತ್ತೆ ನಮಗೆ, ನಾವು ಸುಸ್ತಾಗಿರ್ತೀವಿ, ಜ್ಞಾನ ತಪ್ಪಿದ್ದಾಗಿರ್ತೀವಿ, ಇನ್ನೇನಾಗಿರುತ್ತೆ, ಬೇಗನೆ ಸಿಗುತ್ತೆ. ಅದಕ್ಕೆ ಈ ಗ್ಲೂಕೋಸ್ ನಮಗೆ ನೇರವಾಗಿ ಬೇಗನೆ ಸೇರುತ್ತೆ. ಅದೇ ತಿಂದ ಆಹಾರ 4 ಅವರ್ ಆಗಿ ಆಮೇಲೆ 1-2 ಅವರ್ ಆದಮೇಲೆ ಸೇರೋದು, ಕನಿಷ್ಠ 6 ಅವರ್ ಬೇಕು, ಸರಿನಾ? ಆದರೆ ಕರಳು, ಸಣ್ಣ ಕರಳು ದೊಡ್ಡ ಕರಳು ಕರೆಕ್ಟಾಗಿರಬೇಕು, ಜೀರ್ಣ ಮಾಡಬೇಕು. ಇಲ್ಲ ಹೊಟ್ಟೆ ನೋವು ಬಂತು, ಇಲ್ಲ ಗ್ಯಾಸ್ಟ್ರಿಕ್ ಆಗಿದೆ, ಇಲ್ಲ ಅಪ್ರೆಂಟಿಸ್ ಹುಣ್ಣು ಆಗಿದೆ ಅಂದರೆ ಅದು ಕೆಲಸ ಮಾಡೋದಿಲ್ಲ. ಆವಾಗ ನಮ್ಗೆ ಹೊಟ್ಟೆ ನೋವಾಗುತ್ತೆ, ತಡ್ಕೊಳಕ್ಕಾಗಲ್ಲ, ಸುಸ್ತಾಗುತ್ತೆ, ಆಹಾರ ತಿನ್ನೋಕ್ಕಾಗಲ್ಲ, ಜೀರ್ಣ ಆಗಲ್ಲ. ಆಗ ಹಾಸ್ಪಿಟಲ್ ಸೇರಬೇಕಾಗುತ್ತೆ, ಅವ್ರು ಆಪ್ರೇಷನ್ ಮಾಡ್ತಾರೆ. ಹುಣ್ಣಾಗಿದ್ರೆ ಹುಣ್ಣು ಕಟ್ ಮಾಡ್ತಾರೆ, ಕರಳೇನೋ ಡ್ಯಾಮೇಜ್ ಆಗಿದ್ರೆ ಕರಳು ಕಟ್ ಮಾಡ್ತಾರೆ. ಯಾರಾದರೂ ಚುಚ್ಚಿಬಿಟ್ಟಿದ್ದಾರೆ ಚಾಕುನಲ್ಲಿ, ಯುದ್ಧ ಮಾಡ್ತಾಯಿದ್ರಲ್ಲ ಹಳೆ ಕಾಲದಲ್ಲಿ, ಅವ್ರಿಗೇನಾದ್ರು ಚುಚ್ಚಿದ್ರೆ ಅವ್ರ ಕತೆ ಅಷ್ಟೇ. ಆದರೆ ಇವಾಗ ಬುಲೆಟ್ ಗನ್ನಲ್ಲಿ ಶೂಟ್ ಮಾಡಿದ್ರೆ, ಅಲ್ಲಿಂದ ಏನಾದರೂ ಬುಲೆಟ್ಗಳು ತೂರ್ಕೊಂಡೆ ಕರಳನ್ನ ಡ್ಯಾಮೇಜ್ ಮಾಡಿದ್ರೆ ಆಮೇಲೆ ಕಟ್ ಮಾಡಿ ಅಷ್ಟು ಜೋಡಿಸ್ತಾರೆ, ಬೇರೆ ಎಕ್ಸ್ಟ್ರಾ ಮಾಡ್ತಾರೆ, ಇಲ್ಲ ಅದನ್ನೇ ಜೋಡಿಸಿ ಹೊಲಿಗೆ ಹಾಕ್ತಾರೆ, ಏನೋ ಒಂದು ಮಾಡ್ತಾರೆ. ಇದು ಸಣ್ಣ ಕರಳು ದೊಡ್ಡ ಕರಳು. ಇಲ್ಲ ಆಕ್ಸಿಡೆಂಟು ಆಗಲಿಲ್ಲ, ಹುಣ್ಣು ಆಗಬಾರ್ದು, ಏನೂ ಆಗಬಾರ್ದು ಅಂದರೆ ಒಳ್ಳೆಯ ಯೋಗ ಸಾಧನೆ ಮಾಡಬೇಕು. ಆಹಾರ ಪದ್ಧತಿ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ನೋಡ್ಕೋಬೇಕು. ನಾವು ಏನಂದರೆ ಅಲ್ಲಿ ಕೆಲವ್ರು ಏನು ಮಾಡ್ತಾರೆ, ಅವ್ರ ಮನೆಯಲ್ಲಿ ಬೆಳಗ್ಗೆ ಒಂದಷ್ಟು ತಿಂತಾರೆ, ಅಷ್ಟು ತಿಂದ ತಕ್ಷಣ ಪಕ್ಕದ ಮನೆಗೆ ಹೋಗ್ತಾರೆ, ಅಲ್ಲೇನೋ ಹೋಳಿಗೆ ಮಾಡಿರ್ತಾರೆ, ತಿನ್ನಬೇಕು ಅಂತಾರೆ, ತಿಂತೀಯನಪ್ಪ ಅಂತಾರೆ ಅವರು. ಯಾಕಂದರೆ ಇವರು ಅವ್ರಿಗೆ ಬೇಕಾದವರು ಬೇಡದವರು, ಅವ್ರ ಮನಸ್ಸಿನಲ್ಲಿ ಇವ್ರ ಮೇಲೆ ಪ್ರೀತಿ ಐತೋ ಪ್ರೀತಿ ಇಲ್ವೋ, ಅವ್ರೇನು ಮಾಡ್ತಾರೆ, ಸೌಜನ್ಯಕ್ಕಾದರೂ ಊಟ ಮಾಡೋಣ, ಊಟ ಮಾಡಕ್ಕ, ಊಟ ಮಾಡೋ ಆಂಟಿ, ಊಟ ಮಾಡೋ ಅಂಕಲ್ ಅಂತ ಅಂತಾರೆ, ಅಥವಾ ಊಟ ಮಾಡ್ತಮ್ಮ, ಊಟ ಮಾಡ್ತಂಗಿ ಅಂತಾರೆ. ಯಾಕೆ ಹೇಳಿ, ಅವರೊಂದು ಏನೋ ಒಂದು ಇನ್ನೇನು ಅವ್ರಿಗೆ ಪ್ರೀತಿ ಇರಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಪ್ರೀತಿ ಆಯಿತು ಪ್ರೀತಿ ಇಲ್ವೋ ಅದು ಬೇರೆ ವಿಚಾರ. ಆದರೆ ಹೇಳ್ಬೇಕಲ್ಲ, ಈಗ ಊಟ ಮಾಡೋವಾಗ ಯಾರಾದರೂ ಮನೆಗೆ ಬಂದರೆ ಊಟ ಮಾಡೋದು ನಾವು ಹೇಳೋ ಸ್ವಭಾವ ಇದ್ದೇ ಇರುತ್ತೆ. ಟೀ ಕುಡಿಯೋವಾಗ ಟೀ ಕುಡಿತೀಯ ಅಂತ ಕೇಳೋ ಸ್ವಭಾವ ಇರುತ್ತೆ. ಆದರೆ ಈ ಪ್ರಪಂಚದಲ್ಲೇ ಸ್ವಾರ್ಥ ಜಾಸ್ತಿ. ಅವರಿಂದ ನಮಗೇನನ್ನ ಸಿಗುತ್ತೆ, ಅವರಿಂದ ನಮಗೇನನ್ನ ಬರುತ್ತೆ ಅಂತ ಇದ್ದರೆ ಒಂದು ಎಕ್ಸ್ಪೆಂಡೇಷನ್ ಇಟ್ಕೊಂಡು, ಒಂದು ಎಕ್ಸೆಪ್ಟ್ ಇಟ್ಕೊಂಡು ಅವ್ರ ಮೇಲೆ ಊಟ ಮಾಡು, ಟೀ ಕುಡಿ, ಜ್ಯೂಸ್ ಕುಡಿ, ಏನೇನೋ ಹೇಳಿ ಬಲವಂತ ಮಾಡ್ತಾರೆ. ಯಾಕಂದರೆ ಅವರಿಂದ ಏನೋ ನಮ್ಗೆ ಸಿಗಬೇಕಾದ್ರೆ. ಅದೇ ಅವರಿಂದ ಏನೂ ನಮ್ಗೆ ಸಿಗಲ್ಲ ಅಂದರೆ, ಅವರಿಂದ ಏನೂ ನಮಗೆ ನಯಾ ಪೈಸಾ ಆದಾಯ ಇಲ್ಲ ಅಂದರೆ, ಅವರಲ್ಲಿ ಬರ್ತಾ ಇದ್ದಂಗೆ ಎಲ್ಲ ಬಚ್ಚಿಟ್ಬಿಡ್ತಾರೆ, ಟೀನೋ ಕಾಫಿನೋ ಕುಡಿತಿರ್ತಾರೆ, ಬಚ್ಚಿಟ್ಬಿಡ್ತಾರೆ ಸೈಡ್ಗೆ. ಅವ್ರು ಬರ್ತಾ ಇದ್ದಂಗೆ ಕಾಣಿಸ್ತಾ ಇದ್ದಂಗೆ ಇವ್ರು ತಿಂತಾರದನ್ನೇ ಬಚ್ಚಿಟ್ಬಿಡ್ತಾರೆ. ಆ ಥರನೂ ಮಾಡ್ತಾರೆ. ಇನ್ನು ಅರ್ಧಂಬರ್ಧ ಅವ್ರು ಬೇಕು, ಅರ್ಧಂಬರ್ಧ ಅವ್ರು ಬೇಡ ಅಂದರೆ ಬೇಕು ಬೇಡ ಅಂಥ ಸನ್ನಿವೇಶಗಳಿರ್ತದೆ. ಅಂಥ ಸನ್ನಿವೇಶಗಳಲ್ಲೇ ಸುಮ್ಮನೆ ಊಟ ಮಾಡಿ ಸುಮ್ಮನೆ ಟೀ ಕುಡಿ ಅನ್ನೋದು, ಅಲ್ಲಿ ಟೀನೂ ಇರೋದಿಲ್ಲ, ಊಟನೂ ಇರೋಲ್ಲ, ಹಂಗೆ ಇರ್ತದೆ. ಆದರೆ ಇದು ಯಾಕೆ ಹೇಳ್ದೆ ಅಂದರೆ, ಕೆಲವರು ತಿಂಡಿ ಪೋತರು ಇರ್ತಾರೆ, ಇಲ್ಲೇ ತಿಂತಾರೆ, ಪಕ್ಕದ ಮನೆಗೆ ಹೋಗ್ತಾರೆ, ಅವ್ರು ತಿನ್ನೋ ಅಂದ ತಕ್ಷಣ ಇವ್ರು ಕೂತ್ಕೊಬಿಡ್ತಾರೆ. ಅಲ್ಲಿ ಏನೋ ಒಂದಷ್ಟು ತಿಂತಾರೆ, ಇನ್ನೊಂದು ಮನೆಗೆ ಹೋಗ್ತಾರೆ, ಅಲ್ಲಿ ಹೋಳಿಗೆನೋ ಪಾಯಸನೋ ಮಾಡಿರ್ತಾರೆ, ಅಲ್ಲಿ ಏನಪ್ಪ ತಿಂತೀಯ ಅಂದರೆ ಅಲ್ಲೇ ಕೂತ್ಕೊಬಿಡ್ತಾರೆ. ಆ ಥರ 3 ಕಡೆ 4 ಕಡೆ ಮಾಡ್ತಾರೆ ರೀ. ಬರೀ ಅರ್ಧ ಅವರ್ ಕೂಡ ಆಗಿಲ್ಲ ಗ್ಯಾಪ್, ತಿಂತಾ ಇರ್ತಾರೆ. ಹೊಟ್ಟೆ ಏನಾಗ್ತದೆ ನೀವೇ ಹೇಳಿ, ಜೀರ್ಣ ಆಗಲ್ಲ, ಹೊಟ್ಟೆನ ಬರುತ್ತೆ, ಮೋಷನ್ ಆಗುತ್ತೆ, ಇನ್ನೇನೋ ಆಗುತ್ತೆ. ಅದಕ್ಕೆ ಆಹಾರ ಪದ್ಧತಿನಲ್ಲಿ ನಿಯಮ ಇರಬೇಕು, ನಾವು ತಿನ್ನೋ ಆಹಾರಗಳಲ್ಲಿ ನಿಯಮ ಇರಬೇಕು.
ಕುಡಿಯೋ ನೀರಿನಲ್ಲಿ ನಿಯಮ ಶುದ್ಧತೆ ಇರಬೇಕು. ಒಂದು ಸಿಸ್ಟಮ್, ಕ್ರಮ ಸಿದ್ಧಾಂತ ಅಂತೀವಿ ಇದನ್ನು, ಅದಿರಬೇಕು. ಅದಿಲ್ಲ ಅಂದರೆ ಆರೋಗ್ಯ ಕೆಡಿಸ್ಕೊಳ್ತಾರೆ ಜೀವನದಲ್ಲಿ. ಒಂದು ದಿನ ನಮ್ಗೆ ಆರೋಗ್ಯ ಕೆಟ್ಟರೆ ನಮ್ಮ ಎನರ್ಜಿ ಒಂದು ದಿನ ವೇಸ್ಟ್ ಆಯಿತು ಅಂತ ಅರ್ಥ. ಯಾಕಂದರೆ ನಮ್ಮ ಶರೀರಕ್ಕೆ ಡೈಲಿ ಎನರ್ಜಿ ಜಾಸ್ತಿ ಇದ್ರೇ ನಮ್ಮ ಶರೀರ ಮೆದುಳೆಲ್ಲ ಕೆಲಸ ಮಾಡೋದು. ಅದೇ ಒಂದು ದಿನ ಆರೋಗ್ಯ ಕೆಡಿಸ್ಕೊಬಿಟ್ರೆ ಆಹಾರ ಜೀರ್ಣ ಆಗಲ್ಲ, ಆ ಟೈಮೆಲ್ಲ ವೇಸ್ಟು, ಜೊತೆಗೆ ಹಾಸ್ಪಿಟ್ಲ್ ಸೇರಿದ್ರೆ ದುಡ್ಡು ವೇಸ್ಟು, ಕೆಲಸ ಕಾರ್ಯ ವೇಸ್ಟು, ಇಷ್ಟೊಂದು ಆಗುತ್ತೆ. ಅದಕ್ಕೆ ಇಲ್ಲಿ ನಾವು ಆನ್ಲೈನ್ ಕ್ಲಾಸಲ್ಲಿ ಎಲ್ಲ ಹೇಳ್ಕೊಡ್ತೀವಿ, ಇದೆಲ್ಲ ಹೇಳ್ಕೊಡ್ತೀವಿ ಆನ್ಲೈನ್ ಕ್ಲಾಸಲ್ಲಿ. ಏನೇನು ಹೇಳ್ಕೊಡ್ತೀವಿ ಆನ್ಲೈನ್ ಕ್ಲಾಸಲ್ಲಿ ಹೇಳಿ? ಆಹಾರ ಹೆಂಗೆ ತೊಗೋಬೇಕು, ಬೆಳಗ್ಗೆ ಎದ್ದರೆ ಏನು ಪ್ರಾರ್ಥನೆ ಮಾಡಬೇಕು, ಸೂರ್ಯ ನಮಸ್ಕಾರ ಏನು ಪ್ರಾರ್ಥನೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಏನು ನೀರು ಕುಡಿಯೋ ನೀರನ್ನ ಯಾವ ರೀತಿ ಇಟ್ಕೋಬೇಕು ನಾವು, ಇದೆಲ್ಲ ನಾವು ಕಲಿಸ್ಕೊಡ್ತೀವಿ. ಇದೊಂದು ಕ್ರಮ ಸಿದ್ಧಾಂತ. ಜೀವನದಲ್ಲಿ ನಾವು ಸೈಕಾಲಜಿಕಲಾಗಿ ಹೆಂಗಿರಬೇಕು ಇವೆಲ್ಲ ಕಲಿಸ್ಕೊಡ್ತೀವಿ. ಒಟ್ಟಿನಲ್ಲಿ ಸಣ್ಣ ಕರಳು ದೊಡ್ಡ ಕರಳು ಅಕ್ಕಪಕ್ಕ ಕಿಡ್ನಿ ಇವೆಲ್ಲ ಚೆನ್ನಾಗಿರ್ಬೇಕು ಆರೋಗ್ಯದಿಂದ. ಹಾಗೆ ಕೇವಲ ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ನಾವು ಆರೋಗ್ಯ ನೋಡಿಕೊಂಡ್ರೆ ಸಾಲದು. ಇದು ಮಣಿಪುರ ಚಕ್ರ ಅಂತ ಕರಿತೀವಿ ಆ ಏರಿಯಾಗೆ. ಸಣ್ಣ ಕರಳು ದೊಡ್ಡ ಕರಳು ಇದೆಲ್ಲ ಆ ಏರಿಯಾಗೆ ನಾವೇನಂತ ಕರಿತೀವಿ? ಮಣಿಪುರಕ ಏರಿಯಾ. ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ಕುಡಿಯೋದು, ಚೆನ್ನಾಗಿ ಮೋಜು ಮಸ್ತು ಮಾಡ್ತಾರಲ್ಲ ಅಂಥವ್ರನ್ನ ನಾವೇನಂತೀವಿ? ಭೋಗಿಗಳಂದರೆ ಭೋಗಾಸಕ್ತಿ, ತಿನ್ನೋದು ಕುಡಿಯೋದು ಮಾಡ್ತಾರಲ್ಲ, ಇದನ್ನು ತಮೋ ಪ್ರವೃತ್ತಿ ಅಂತಿರೋ, ರಜೋಗುಣ ಅಂತಿರೋ, ತಮೋಗುಣ ಅಂತಿರೋ, ಅದು ನಿಮಗೆ ಸೇರಿದ್ದು. ಸ್ವರ್ಗ ಸುಖ. ಮಣಿಪುರ ಚಕ್ರಕ್ಕೆ ಲೋಕ ಬಂದು ಸ್ವರ್ಗಲೋಕ, ಸುವರ್ಣ ಲೋಕ ಅಥವಾ ಸ್ವರ್ಗಲೋಕ ಅಂತೀವಿ. ಅದಕ್ಕೆ ಇಂದ್ರದೇವ ಇಂದ್ರಾಣಿ ಅಧಿಪತಿಗಳಿರ್ತಾರೆ ಅಲ್ಲಿ ಅಲ್ವಾ. ಇಲ್ಲಿ ಹೆಂಗಪ್ಪ ಅಂದರೆ ಮೂಲಾಧಾರ ಚಕ್ರಕ್ಕೆ ಗಣಪತಿ, ಚಾಮುಂಡ, ಶಾಕಿನಿ, ಡಾಕಿನಿ, ಹಾಕಿನಿ, ಕಾಕಿನಿ ಎಲ್ಲ ನಮ್ಮ ಶರೀರದಲ್ಲಿರ್ತಾರೆ. ಹಾಗೆ ಶಿವ, ರುದ್ರ, ಲಕ್ಷ್ಮಿ, ವಿಷ್ಣು, ಕುಮಾರಸ್ವಾಮಿ, ಗಣಪತಿ, ಬ್ರಹ್ಮಾಜಿ, ಸರಸ್ವತಿ ಎಲ್ಲ ನಮ್ಮ ಶರೀರದಲ್ಲಿರ್ತಾರೆ. ಒಂದೊಂದು ಚಕ್ರಕ್ಕೂ ಒಬ್ಬೊಬ್ರು ಇರ್ತಾರೆ. ಸ್ವಾಧಿಷ್ಠಾನ ಚಕ್ರಕ್ಕೆ ಮಹಾ ಸರಸ್ವತಿ, ಬ್ರಹ್ಮಾಜಿ, ಹಾಗೆ ಲಕ್ಷ್ಮಿ, ರುದ್ರ ಇತ್ಯಾದಿ. ಗೊತ್ತಾಯ್ತಲ್ಲ? ಇಲ್ಲೇ ಇಂದ್ರದೇವ, ಇಂದ್ರಾಣಿ, ಇಂದ್ರ ದೇವರಾಜ ಇತ್ಯಾದಿ ದೇವಲೋಕ ಸಿಗುತ್ತೆ. ಏನು ಸಿಗುತ್ತೆ? ಚೆನ್ನಾಗಿ ತಿಂದರೆ ಕುಡಿದ್ರೆ ಏನಾಗುತ್ತೆ? ಸ್ವರ್ಗ ಸುಖ ಅನುಭವಿಸ್ತಾರೆ. ಆದರೆ ಒಬ್ಬ ಒಳ್ಳೆಯ ಯೋಗಿ ಆಗೋಕ್ಕೆ ಕಷ್ಟ ಆಗುತ್ತೆ, ತಪಸ್ವಿ ಆಗೋಕ್ಕೆ ಕಷ್ಟ ಆಗುತ್ತೆ. ಚೆನ್ನಾಗಿ ತಿನ್ನೋದು, ಕುಡಿಯೋದು, ಎಂಜಾಯ್ ಮಾಡೋದು, ನಿದ್ದೆ ಮಾಡಿದ್ರೆ ಏನಾಗುತ್ತೆ? ಆರೋಗ್ಯನೂ ಕೆಡುತ್ತೆ, ಮಾನಸಿಕವಾಗೂ ತಾಳ್ಮೆ ಇರೋದಿಲ್ಲ. ಅದಕ್ಕೆ ನಾವು ಮಣಿಪುರ ಚಕ್ರನ ನಮ್ಮ ಕಂಟ್ರೋಲ್ಗೆ ತಗೋಬೇಕು. ಮೊದಲು ಸ್ವಾಧಿಷ್ಠಾನ, ಕಾಲುಗಳು, ನರ್ವ್ ಸಿಸ್ಟಮ್, ಕಾಲುಗಳು, ಮೂಳೆಗಳು, ಕಾಲಲ್ಲಿರೋ ಮೂಳೆಗಳು, ನರಗಳು ಇವೆಲ್ಲ ನಮ್ಮ ಕಂಟ್ರೋಲ್ಗೆ, ಅದು ಮೂಲಾಧಾರ ಚಕ್ರ. ದೇವತೆ ಬಂದು ಗಣಪತಿ ಅಧಿಪತಿ. ಅದೇ ಸ್ವಾಧಿಷ್ಠಾನಕ್ಕೆ ಬ್ರಹ್ಮಾಜಿ ಅಂದರೆ ನಮ್ಮ ಪ್ರೈವೇಟ್ ಪಾರ್ಟ್ಸ್ ಇರುತ್ತಲ್ಲ, ಪರ್ಸ್ನಲ್ ಪಾರ್ಟ್ಸು, ಅದು ಕಿಡ್ನಿ, ಗರ್ಭಕೋಶ ಇವೆಲ್ಲ ಅವುಗಳು ಆರೋಗ್ಯವಾಗಿರಬೇಕು. ಗರ್ಭಕೋಶ ಆರೋಗ್ಯವಾಗಿದ್ದರೆ, ಪ್ರೈವೇಟ್ ಪಾರ್ಟ್ಸ್ ಆರೋಗ್ಯವಾಗಿದ್ದರೆ ಮಕ್ಕಳಾಗುತ್ತೆ, ಇಲ್ಲಾಂದರೆ ಎಲ್ಲಿಂದ ಆಗುತ್ತೆ? ಒಳ್ಳೆಯ ಬಲಾಢ್ಯರಾಗಿರ್ಬೇಕು, ನಾವು ಬಲಶಾಲಿಗಳಾಗಿರಬೇಕು. ಹಾಗೆ ಮಣಿಪುರ ಚಕ್ರ, ಸಣ್ಣ ಕರಳು ದೊಡ್ಡ ಕರಳು ಒಳ್ಳೆ ರೀತಿ ಕೆಲಸ ಮಾಡಬೇಕು, ಪಾರ್ಟ್ಸು ಇವೆಲ್ಲ ಅಂಗಾಂಗಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅಲ್ಲಿಗೆ ಮೂಲಾಧಾರ ಚಕ್ರ ಚೆನ್ನಾಗಿದೆ, ಕರೆಕ್ಟಾಗಿದೆ, ಸ್ವಾಧಿಷ್ಠಾನ ಚಕ್ರ ಕರೆಕ್ಟಾಗಿದೆ, ಮಣಿಪುರ ಚಕ್ರ ಕರೆಕ್ಟಾಗಿದೆ ಅಂತ ಅರ್ಥ. ಇನ್ನು ನೆಕ್ಸ್ಟು ಎದೆ ಭಾಗ ಅನಾಹತ ಚಕ್ರ, ಕುತ್ತಿಗೆ ಭಾಗ ವಿಶುದ್ಧಿ ಚಕ್ರ, ಎರಡೂ ಕಣ್ಣುಗಳು ಭ್ರೂಮಧ್ಯರಕ್ಕೆ ಆಗ್ನೇಯ ಚಕ್ರ, ಆಮೇಲೆ ಸಹಸ್ರಾರ. ಇದು ನೆಕ್ಸ್ಟ್ ಪಾಠ ಮಾಡ್ತೀನಿ. ಈಗ ಮಣಿಪುರ ಚಕ್ರ ನಿಮ್ಗೆ ಅರ್ಥ ಆಗಿರುತ್ತೆ. ಸಣ್ಣ ಕರಳು ದೊಡ್ಡ ಕರಳು ಆ ಹೊಟ್ಟೆ ಭಾಗ ಮಣಿಪುರ ಚಕ್ರ. ಇಷ್ಟೊತ್ತು ಅದನ್ನೇ ನಾನು ಕ್ಲಾಸ್ ಮಾಡಿದ್ದು. ಹಾಗೆ ದೇವತೆಗಳಿರ್ತಾರೆ, ಶಾಕಿನಿ, ಡಾಕಿನಿ, ಹಾಕಿನಿ, ಹಾಗೆ ವಿಘ್ನೇಶ್ವರ, ಬ್ರಹ್ಮಾಜಿ, ಸರಸ್ವತಿ, ಸಚ್ಚಂದ್ರಾದಿ, ರುದ್ರ, ಲಕ್ಷ್ಮಿ, ಮಹಾವಿಷ್ಣು, ಮಹಾಲಕ್ಷ್ಮಿ ಇತ್ಯಾದಿ. ಓಕೆಲ್ಲ? ಇಲ್ಲಿ ಆನ್ಲೈನ್ ಕ್ಲಾಸಲ್ಲಿ ನೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ನಾನು ನಿಮ್ಮ ಮಣಿಪುರ ಚಕ್ರ ಹೇಳ್ಕೊಟ್ಟಿದ್ದೀನಿ. ಸಣ್ಣ ಕರಳು ದೊಡ್ಡ ಕರಳು ಹೊಟ್ಟೆ ಭಾಗ, ಸ್ವರ್ಗ ಸುಖ ಭೋಗಗಳು ಮಾಡ್ತಕ್ಕಂಥದ್ದು ಮಣಿಪುರ ಚಕ್ರ. ಹಂಗಂತ ಭೋಗ ಮಾಡಬೇಕಾ? ಸ್ವರ್ಗ ಸುಖ ಅಂದರೆ ನಾನು ಆವಾಗಲೇ ಹೇಳಿದೆ, ತಿನ್ನೋದು ಕುಡಿಯೋದು ಎಂಜಾಯ್ ಮಾಡಿದ್ರೆ ಏನಾಗುತ್ತೆ ಅಂತ. ಗೊತ್ತಾಯ್ತಲ್ಲ? ಅದಕ್ಕೆ ಯಾವಾಗ ನೀವು ಲಿಮಿಟಾಗಿ ಸರಳವಾಗಿ ಆರೋಗ್ಯದ ಏನೇ ಸೇವನೆ ಮಾಡಿ, ಏನೇ ಕುಡೀರಿ, ಪೌಷ್ಟಿಕ ಆಹಾರ, ಪೌಷ್ಟಿಕ ನೀರು, ಸರಳವಾಗಿ ಮಿತವಾಗಿ ಲಿಮಿಟ್ ಮೇಂಟೈನ್ ಮಾಡಿ, ಒಂದು ಸಮತೋಲನ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ. ಆವಾಗ ನೀವು ಆರೋಗ್ಯವಾಗಿರ್ತೀರ, ನಿಮ್ಮ ಮೈಂಡು ಕರೆಕ್ಟಾಗಿರುತ್ತೆ, ನಿಮ್ಮ ಶರೀರ ಕರೆಕ್ಟಾಗಿರುತ್ತೆ, ಮುಂದೆ ಅಮರತ್ವ ಲಭಿಸುತ್ತೆ. ನೀವು ಸಾಯೋದಿಲ್ಲ, ಶಾಶ್ವತವಾಗಿ ಬದುಕ್ತೀರ, ಚಿರಂಜೀವಾಗಿ ಬದುಕ್ತೀರ. ಹಾಗೆ ಭಗವಂತನ ದೈವನ ಆರಾಧಿಸೋದ್ರಿಂದ ಆಯಾ ದೇವತೆಗಳು ನಿಮ್ಗೆ ಒಲಿತಾರೆ, ಅವ್ರ ಸಹಾಯ ನಿಮಗಿರುತ್ತೆ. ಯಮಧರ್ಮ ಇರ್ಬೋದು, ಯಮಧರ್ಮ ಒಲಿದ್ರೆ ನಿಮಗೆ
ಮಹಾದೇವ ಒಲಿದ್ರೆ ನಿಮಗೆ ಸಾವೇ ಇಲ್ಲ, ಚಿರಂಜೀವಾಗಿರ್ತೀರ ಅಲ್ವಾ. ಅದಕ್ಕೆಲ್ಲ ಒಂದೊಂದು ಚಕ್ರನೂ ಪಾಠ ಕಲಿಬೇಕು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ ಇವೆಲ್ಲ ಪಾಠಗಳು ಕಲಿಬೇಕು, ಪಾಲನೆ ಮಾಡಬೇಕು, ಸಾಧನೆ ಮಾಡಬೇಕು. ಯಾವುದೂ ಸುಮ್ಮನೆ ಬರಲ್ಲ ಜಗತ್ತಿನಲ್ಲಿ ಅಲ್ವಾ. ಓಕೆ ಅವರೇ, ಈ ವಿಡಿಯೋಲ್ಲಿ ಮುಗಿಸ್ತಾ ಇದ್ದೀನಿ ಮಣಿಪೂರಕ ಚಕ್ರದ್ದು. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆನ್ಲೈನ್ ಕ್ಲಾಸಲ್ಲಿ ನಾನು ನೆಕ್ಸ್ಟು 4ನೇ ಚಕ್ರ ಇರುತ್ತೆ, ಅನಾಹತ ಚಕ್ರ 4ನೇದು, 5ನೇದು ವಿಶುದ್ಧಿ, 6ನೇದು ಆಜ್ಞಾ, 7ನೇದು ಸಹಸ್ರಾರ. ನೆಕ್ಸ್ಟ್ ವೀಡಿಯೋಗಳು ನೋಡಿ ಶೇರ್ ಮಾಡ್ತೀನಿ. ಹಾಗೆ ಹಿಂದಿನ ವೀಡಿಯೋಗಳು ಮೂಲಾಧಾರ, ಸ್ವಾಧಿಷ್ಠಾನ ನೋಡಿ ತಪ್ಪದೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಪ್ರೋತ್ಸಾಹ. ಕಷ್ಟಪಟ್ಟು ನೀವು ತಾಳ್ಮೆಯಿಂದ ಇದ್ದು ವೀಡಿಯೋ ನೋಡಿರ್ತೀರ, ಕಷ್ಟಪಟ್ಟು ನೋಡಿರ್ತೀರ ಇಷ್ಟೊತ್ತು ಕೂತ್ಕೊಂಡು ಕೆಲಸ ಕಾರ್ಯ ಬಿಟ್ಟು. ಅದಕ್ಕೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಮುಂದಿನ ವೀಡಿಯೋಗಳು ನೋಡಿ. ಹಾಗೆ ಸಾಧ್ಯವಾದರೆ ಶೇರ್ ಮಾಡಿ, ಧರ್ಮ ಸೇವೆ ಮಾಡಿ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸೇರ್ಕೊಳ್ಳಿ, ಪಾಠ ಕಲೀರಿ. ಜೀವನದಲ್ಲಿ ನೀವು ಉದ್ಧಾರ ಆಗಿ ಅಮರತ್ವ ಪ್ರಾಪ್ತಿ ಮಾಡ್ಕೊಳ್ಳಿ. ಶಾಶ್ವತವಾದ ಅಮರತ್ವವನ್ನು ಚಿರಂಜೀವಿ ಆಗ್ಬೋದು ನೀವು, ಯಾವುದೇ ಡೌಟ್ ಇಲ್ಲ. ನಾನು ಕಲಿಸ್ಕೊಡ್ತೀನಿ ಖಂಡಿತ. ಇಲ್ಲಿ ಮೆಡಿಕಲಲ್ಲೆಲ್ಲ ರಿಪೋರ್ಟ್ಸ್ ಮಾಡೋದು, ಎಷ್ಟು ಸಾಧನೆ ಮಾಡಿದ್ರೆ ಅಂತ ನಿಮಗೆ ತಿಳಿಸ್ಕೊಡೋದು ಎಲ್ಲ ಟೋಟಲಾಗಿ ಕಲಿಸ್ಕೊಡ್ತೀನಿ. ವೈದ್ಯಕೀಯವಾಗಿ ಆಧ್ಯಾತ್ಮದಲ್ಲಿ ಹಾಗೂ ವೈದ್ಯಕೀಯವಾಗಿ ವಿಜ್ಞಾನದಲ್ಲಿ ಎಲ್ಲ ನಾನು ಕಲಿಸ್ಕೊಡ್ತೀನಿ. ಓಕೆಲ್ಲ. ಓಕೆ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರು.